ಗಾಗಿ 3 ಸುವರ್ಣ ನಿಯಮಗಳು. 1. ಬಿಳಿ ಪದಾರ್ಥಗಳನ್ನು ಮಿತಗೊಳಿಸಿ. ಸಕ್ಕರೆ, ಉಪ್ಪು ಮತ್ತು ಪಾಲಿಶ್ ಮಾಡಿದ ಬಿಳಿ ಅಕ್ಕಿಯನ್ನು ಆದಷ್ಟು ಕಡಿಮೆ ಮಾಡಿ. 2. 5 ಬಣ್ಣಗಳ ನಿಯಮ. ಪ್ರತಿದಿನ 5 ವಿಭಿನ್ನ ಬಣ್ಣಗಳ ಹಣ್ಣು ಅಥವಾ ತರಕಾರಿಗಳನ್ನು ಸೇವಿಸಲು ಪ್ರಯತ್ನಿಸಿ. ಉದಾಹರಣೆಗೆ, ನೇರಳೆ ದ್ರಾಕ್ಷಿ, ಕೆಂಪು ದಾಳಿಂಬೆ, ಹಸಿರು ಸೊಪ್ಪು, ಹಳದಿ ಬಾಳೆಹಣ್ಣು, ಕಿತ್ತಳೆ ಪಪ್ಪಾಯಿ. 3. ಫಿಲ್ಟರ್ ಕಾಫಿ ಮಿತವಾಗಿರಲಿ. ಕಾಫಿ ಪ್ರಿಯರಾಗಿದ್ದರೂ ದಿನಕ್ಕೆ 1-2 ಕಪ್ಗೆ ಸೀಮಿತಗೊಳಿಸಿ, ಏಕೆಂದರೆ ಕೆಫಿನ್ ರಕ್ತದೊತ್ತಡವನ್ನು ತಾತ್ಕಾಲಿಕವಾಗಿ ಹೆಚ್ಚಿಸಬಹುದು. ಈ ಆಹಾರ ಕ್ರಮಕ್ಕೆ ಅನುಗುಣವಾಗಿ 1 ವಾರದ ದಿನಸಿ ಪಟ್ಟಿಯನ್ನು ಗ್ರೋಸರಿ ಲಿಸ್ಟ್ ಸಿದ್ಧಪಡಿಸಿಕೊಡಲೇ. ವೈದ್ಯರು ಹೇಳುವಂತೆ ಆಹಾರವು ಅರ್ಧದಷ್ಟು ಕೆಲಸ ಮಾಡಿದರೆ ಉಳಿದ ಅರ್ಧ ಕೆಲಸವನ್ನು ದೈಹಿಕ ಚಟುವಟಿಕೆ ಅಥವಾ ವ್ಯಾಯಾಮ ಮಾಡುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಲು ನೀವು ಜಿಮ್ಗೆ ಹೋಗಿ ಭಾರ ಎತ್ತುವ ಅವಶ್ಯಕತೆ ಇಲ್ಲ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲೇ ಬದಲಾವಣೆ ತಂದರೆ ಸಾಕು. ಅಧಿಕ ರಕ್ತದೊತ್ತಡ ಇರುವವರಿಗಾಗಿ ಇಲ್ಲಿ ಕೆಲವು ಸುಲಭ ಮತ್ತು ಪರಿಣಾಮಕಾರಿ ವ್ಯಾಯಾಮಗಳಿವೆ. 1. ವೇಗದ ನಡಿಗೆ, ಬ್ರಿಸ್ಕ್ ವಾಕಿಂಗ್. ನಮ್ಮ ಕರ್ನಾಟಕದ ಪಾರ್ಕ್ಗಳಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಕಾಲ ವೇಗವಾಗಿ ನಡೆಯಿರಿ. ಹೇಗೆ ಸಹಾಯ ಮಾಡುತ್ತದೆ? ನೀವು ವೇಗವಾಗಿ ನಡೆದಾಗ ಹೃದಯವು ಬಲಗೊಳ್ಳುತ್ತದೆ. ಇದರಿಂದ ಅದು ಕಡಿಮೆ ಶ್ರಮದಲ್ಲಿ ರಕ್ತವನ್ನು ಪಂಪ್ ಮಾಡಬಲ್ಲದು. ಇದು ನಿಮ್ಮ ರಕ್ತನಾಳಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 2. ಯೋಗ ಮತ್ತು ಪ್ರಾಣಾಯಾಮ. ಯೋಗ ಮತ್ತು ಪ್ರಾಣಾಯಾಮ. ರಕ್ತದೊತ್ತಡಕ್ಕೂ ಮನಸ್ಸಿನ ಒತ್ತಡಕ್ಕೂ ನೇರ ಸಂಬಂಧವಿದೆ. ನಮ್ಮ ಮಣ್ಣಿನ ಹೆಮ್ಮೆಯಾದ ಯೋಗ ಇದಕ್ಕೆ ರಾಮಬಾಣ. ಶವಾಸನ ಮತ್ತು ಬಾಲಾಸನ ಇವು ನರಮಂಡಲವನ್ನು ಶಾಂತಗೊಳಿಸಿ ಬಿಪಿಯನ್ನು ತಕ್ಷಣ